मैं आज आपको पढ़ा रही हूँ 8वीं कक्षा के सेकेंड चैप्टर मिर्च मसाला। इस पाठ के शब्दार्थ देखें। कसम, सौगंध, शपथ। बात को पचाना, किसी बात को छिपा लेना। पेट फूलना, किसी बात को कहने के लिए उत्सुक होना। राज, रहस्य। पेट पेट फट जाना, पेट में बहुत पीड़ा होना, विकृत अवस्था में आना। बात उगलना, रहस्य बात को प्रकट करना, खबर, समाचार, हाल। गोरैया, गोरैया ಅಂದರೆ स्पैरो, गुब्बची। अभी इस पाठ के इंट्रोडक्शन पढ़ेंगे। ये तो लोक कथा है। कभी कभी आदमी अपने विचारों को दूसरों के साथ ಬಾಂಟ್ನಾ ಚಾಹತಾ ಹೇ ಅಂದರೆ ಕೆಲವೊಂದು ಟೈಮ್ಗಳಲ್ಲಿ ನಾವು ಯಾವುದೇ ವಿಷಯಗಳನ್ನಾಗಲಿ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಅದು ಒಳ್ಳೆ ವಿಚಾರ ಆಗಲಿ, ದುಃಖದ ವಿಚಾರ ಆಗಲಿ, ಸಂತೋಷದ ವಿಚಾರಗಳಾಗಲಿ ಹಂಚ್ಕೊಂಡಾಗ ನಮ್ಮ ಮನಸ್ಸಿಗೆ ಒಂಥರ ಹಗುರ ಅನಿಸುತ್ತೆ. ಲೇಕಿನ್ ಉಸೆ ಯಹ ಧ್ಯಾನ್ ರಹೆ ಕಿ ರಾಜ್ ಕಿ ಬಾತ್ ಬತಾನೆ ಸೆ ಪೆಹ್ಲೆ ವಹ ಸಾವಧಾನಿ ಬರ್ತೆ. ಆದರೆ ಕೆಲವೊಂದು ರಹಸ್ಯಗಳನ್ನು, ಸಸ್ಪೆನ್ಸ್ ವಿಷಯಗಳನ್ನು ಎಲ್ಲರ ಹತ್ರ ಹೇಳ್ಕೋಬೇಕಾದ್ರೆ ಅಥವಾ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕಾದ್ರೆ ಮೊದಲು ಯೋಚನೆ ಮಾಡಬೇಕು. ಆ ವಿಷಯವನ್ನು ಹೇಳ್ಕೊಂಡ್ರೆ ನಮಗೇನು ಆಗ್ಬೋದು, ಮುಂದೆ ಒಳ್ಳೇದಾಗ್ಬೋದಾ ಕೆಟ್ಟದಾಗ್ಬೋದಾ ಅಂತ ಯೋಚನೆ ಮಾಡಿ ಆ ವಿಷಯಗಳನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೋಬೇಕು. ನೋಡೋಣ ಈ ಕಥೆಯಲ್ಲಿ ಆ ವಿಷಯದ ಬಗ್ಗೆ ಏನು ಅಂತ. एक दिन शाम को बोलू आंगन में बैठकर दूध पी रहा था. ಒಂದು ದಿನ ಏನಾಗುತ್ತಂತೆ, ಬೋಲು ಅನ್ನೋ ವ್ಯಕ್ತಿ ಆ ಅಂಗಳದಲ್ಲಿ ಕೂತ್ಕೊಂಡು ಹಾಲು ಕುಡಿತಾ ಇರ್ತಾನಂತೆ ಗ್ಲಾಸಲ್ಲಿ. ಉಸೆ ಖಾನ್ಸಿ ಆಯಿ, ಅವನಿಗೇನಾಗುತ್ತೆ, ಹಾಲು ಕುಡಿತಾ ಇರಬೇಕಂದ್ರೆ ಅವನಿಗೆ ಸಡನ್ನಾಗಿ ಕೆಮ್ಮು ಬಂದ್ಬಿಡುತ್ತಂತೆ. ದೂದ್ ಕಾ ಲೋಟ ಲುಢಕ್ ಗಯಾತ, ಹಾಲಿರುವಂಥ ಗ್ಲಾಸು ಕೆಳಗಡೆ ಬಿದ್ದೋಗ್ಬಿಡುತ್ತಂತೆ. ಥೋಡಾ ಸಾ ದೂದ್ ಮುಹ್ ಸೆ ನಿಕಲ್ ಕರ್ ಜಮೀನ್ ಪರ್ ಫೇಲ್ ಗಯಾ. ಆವಾಗ ಕುಡಿತಾ ಇರ್ತಾನಲ್ಲ ಹಾಲು, ಬಾಯಲ್ಲಿರುವಂಥ ಹಾಲೆಲ್ಲ ಕೆಳಗಡೆ ನೆಲದ ಮೇಲೆ ಚೆಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತಂತೆ. ಫೇಲೆ ದೂದ್ ಮೇ ಉಸ್ಕೋ ದೋ ಪಂಕ್ ದಿಕಾಯಿ ದಿಯೇ. ಅವನ ಬಾಯಿಂದ ಚೆಲ್ಲಿರುವಂಥ ಹಾಲಿದೆಯಲ್ಲ ನೆಲದ ಮೇಲೆ, ಆ ಹಾಲಲ್ಲಿ 2 ರೆಕ್ಕೆಗಳು ಅಂದರೆ ಪಕ್ಷಿ ರೆಕ್ಕೆಗಳು, ಫೆದರು ಕಾಣಿಸ್ಬಿಡುತ್ತಂತೆ ಅವನಿಗೆ. ವಹ್ ಗಬ್ರಾ ಗಯ, ಅವನಿಗೇನಾಗುತ್ತೆ, ಭಯ ಆಗುತ್ತಂತೆ, ಗಾಬರಿ ಆಗ್ಬಿಡ್ತಾನಂತೆ. ಅಪ್ನಿ ಪತ್ನಿ ಹೀರಾಕೋ ಬುಲಾಕರ್ ಕಹಾ, ಅವನ ಹೆಂಡತಿ ಹೆಸರೇನು ಹೀರಾ, ಅವಳನ್ನು ಕರೆದುಬಿಟ್ಟು ಹೇಳ್ತಾನಂತೆ, ದೇಖೋ ತುಮ್ ಕಿಸಿ ಸೆ ನಹಿ ಕಹೋಗಿ ತೋ ಮೈ ತುಮ್ಸೆ ಏಕ್ ಬಾತ್ ಬತಾವು. ನೋಡು, ನೀನು ಯಾರ ಹತ್ರನೂ ಹೇಳಲ್ಲ ಅಂದರೆ ನಾನು ನಿನಗೊಂದು ಮಾತು ಹೇಳ್ತೀನಿ ಅಂತ ಹೇಳ್ತಾನಂತೆ. ಕಸಮ್ ಸೆ ಕಿಸಿ ಸೆ ನಹಿ ಕಹೋಂಗಿ, ಅವಳು ಹೇಳ್ತಾಳಂತೆ, ನಿಜವಾಗ್ಲೂ ಪ್ರಾಮಿಸ್ ನಾನು ಯಾರ ಹತ್ರನೂ ಹೇಳಲ್ಲ, ಹೇಳಿ ಅಂತ ಹೇಳ್ತಾಳಂತೆ. ಪತ್ನಿ ಬೋಲುನೆ ದೂದ್ ಮೇ ಪಂಕ್ ಕಿ ಬಾತ್ ಬತಾದಿ. ಆಮೇಲೆ ಏನು ಮಾಡ್ತಾನಂತೆ, ಅವನ ಬಾಯಿಂದ ಬಂದಿರುತ್ತಲ್ಲ 2 ಫೆದರು ರೆಕ್ಕೆಗಳು, ಆ ವಿಷಯ ಅವಳಿಗೆ ಹೇಳ್ಬಿಡ್ತಾನಂತೆ. ಹೀರಾ ಇಸ್ ಬಾತ್ಕೋ ಪಚಾನ ಪಾಯಿ, ಅವಳಿಗೆ ಆ ಮಾತನ್ನು ಕೇಳಿಬಿಟ್ಟು ಆ ಮಾತನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗಲಿಲ್ವಂತೆ. ಉಸ್ಕಾ ಪೇಟ್ ಫೂಲ್ನ ಸಮಾಯಿ, ಅವಳಿಗೆ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡಿರೋಕ್ಕೆ ಆಗ್ತಾನೇ ಇರಲಿಲ್ವಂತೆ. ಅಪ್ನಿ ಪಡೋಸಿ ಚಂಪಾ ಸೆ ಕಹಾ, ಅವಾಗೇನು ಮಾಡ್ತಾಳಂತೆ, ಅವಳು ಫ್ರೆಂಡ್ ಇರ್ತಾಳಂತೆ ಚಂಪಾ ಅಂತ, ಪಕ್ಕದ ಮನೆಯವಳು, ಅವಳ ಹತ್ರ ಹೋಗ್ತಾಳಂತೆ. ಏಕ್ ರಾಜ್ ಕಿ ಬಾತ್ ಹೇ, ಅವಳ ಹತ್ರ ಹೋಗ್ಬಿಟ್ಟು ಏನು ಹೇಳ್ತಾಳೆ, ಒಂದು ಸಸ್ಪೆನ್ಸ್ ಇದೆ, ರಹಸ್ಯದ ಮಾತಿದೆ ಅಂತ ಹೇಳ್ತಾಳಂತೆ. ಜಾನ್ತಿ ಹೋ ಆಜ್ ಕ್ಯಾ ಹುವಾ, ನಿನಗೆ ಗೊತ್ತಾ ನಮ್ಮ ಮನೇಲಿ ಇವತ್ತು ಏನಾಯಿತು ಅಂತ ಹೇಳ್ತಾಳಂತೆ. ಆಮೇಲೆ ಉನ್ಕೆ ಮೂಸೆ ಕಬೂತರ್ಕೆ ಪಂಕ್ ನಿಕ್ಲೆ, ನಮ್ಮ ಮನೆಯವ್ರ ಬಾಯಿಂದ ಇವತ್ತು 2 ಫೆದರ್ಗಳು ಬಂದ್ಬಿಡ್ತು, ರೆಕ್ಕೆಗಳು, ಪಕ್ಷಿ ರೆಕ್ಕೆಗಳು ಬಂದ್ಬಿಡ್ತು ಅಂತ ಹೇಳ್ತಾಳಂತೆ. ಬಹುತ್ ಸಾರೆ ಮುಜೆ ಚಿಂತಾ ಹೋ ರಹಿ ಹೇ, ನನಗೆ ತುಂಬ ಇದ್ರ ಬಗ್ಗೆ ಯೋಚನೆ ಆಗೋಗಿದೆ.
ಪರ್ ಕಿಸಿ ಸೆ ಮತ್ ಕಹನಾ, ಇದು ಮಾತನ್ನ ನೀನು ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾಳಂತೆ. ಚಂಪಾ ಬೋಲಿ, ತುಮ್ ಭಿ ಕಿಸಿ ಸೆ ಮತ್ ಬೋಲ್ನಾ, ಲೋಗ್ ಬಾತ್ ಕಾ ಬತಂಗಡ್ ಬನಾ ದೇಂಗೆ. ಆಮೇಲೆ ಚಂಪಾನು ಹೇಳ್ತಾಳಂತೆ, ನೀನು ಅಷ್ಟೇ, ಇದು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ, ಎಲ್ಲ ಈ ವಿಷಯನ ದೊಡ್ಡದು ಮಾಡಿಬಿಡ್ತಾರೆ, ಬೆಟ್ಟ ಥರ ದೊಡ್ಡದು ಮಾಡಿಬಿಡ್ತಾರೆ ಅಂತ ಚಂಪಾನು ಹೀರಾಗೆ ಹೇಳ್ತಾಳಂತೆ. ಚಂಪಾ ಸೇ ರಹಾನ ಪಾಯ, ವಿಷಯವನ್ನು ಹೇಳ್ಬಿಟ್ಟು ಹೀರಾ ಹೊರಟೋಗ್ತಾಳೆ. ಆಮೇಲೆ ಚಂಪಾಗೆ ಈ ವಿಷಯದ ಬಗ್ಗೆ ಮತ್ತೆ ಅವಳಿಗೆ ಯಾರಿಗೆ ಹೇಳೋದು, ಅವಳು ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ತಡಿಯೋಕೆ ಆಗ್ತಾ ಇಲ್ಲ, ಆ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು. ಉಸೇ ಲಗಾ ಕಿ ಅಗರ್ ಯಹ ಬಾತ್ ಕಿಸಿ ಸೆ ನಹಿ ಕಹಿ ತೋ ಉಸ್ಕಾ ಪೇಟ್ ಫಟ್ ಜಾಯೇಗಾ. ಈ ಮಾತನ್ನ ಅವಳು ಬೇರೆ ಯಾರಿಗಾದ್ರೂ ಹೇಳಲಿಲ್ಲ ಅಂದರೆ ಅವಳಿಗೆ ಅದು ತಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಅವಳು ಹೊಟ್ಟೆನೂ ತಡೆಯೋದಿಲ್ಲ. उन अपनी सहेली चमेली को देखते ही उसने सारी बात उगल दी. ಅವಳು ಮತ್ತೊಬ್ಳು ಫ್ರೆಂಡ್ ಯಾರು, ಚಮೇಲಿ, ಅವಳು ನೋಡಿದ ತಕ್ಷಣ ಏನು ಮಾಡ್ತಾಳಂತೆ ಚಂಪಾ, ಎಲ್ಲ ವಿಷಯನೂ ಹೊರಗಡೆ ಹಾಕ್ಬಿಡ್ತಾಳಂತೆ. ಕಹನೆ ಸೆ ಪೆಹಲೆ ಚಮೇಲಿ ಸೆ ವಾದಾ ಕರ್ವಾ ಲಿಯಾ, ಹೇಳಕ್ಕೆ ಮುಂಚೆ ಏನು ಮಾಡಿರ್ತಾಳೆ, ಅವಳ ಹತ್ರನೂ ಪ್ರಾಮಿಸ್ ತಗೊಂಡಿರ್ತಾಳೆ, ವಾದ ಮಾಡಿಸ್ಕೊಂಡಿರ್ತಾಳೆ. चंपा बोली, देखो तो बोलू जी को आज खांसी आई और उनके मुंह से एक पूरा कबूतर निकला. ನೋಡು, ನೀನು ಯಾರಿಗೂ ಹೇಳ್ಬೇಡ ಅಂತ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ, ಇವತ್ತೇನಾಯಿತು ಗೊತ್ತಾ, ಬೋಲು ಅವ್ರಿಗೆ ಕೆಮ್ಮು ಬಂತಂತೆ. ಕೆಮ್ಮಿದಾಗ ಅವ್ರ ಬಾಯಿಂದ ಒಂದು ದೊಡ್ಡ ಕಬೂತರ್ ಅಂದರೆ ಪಾರಿವಾಳನೇ ಬಂದ್ಬಿಡ್ತಂತೆ ಅಂತ ಹೇಳ್ತಾಳಂತೆ. ಚಮೇಲಿಗೋ ವಿಶ್ವಾಸ ನಹಿ ಹುವಾ, ಆದರೆ ಚಮೇಲಿಗೆ ಈ ವಿಷಯದ ಬಗ್ಗೆ ನಂಬಿಕೆನೇ ಬಂದಿಲ್ವಂತೆ. ಪೂರ ಕಬೂತರ್ ಕಬೂತರ್ ತೋ ಇತನಾ ಬಡಾ ಪಕ್ಷಿ ಹೇ, ಕಾಯಾ ಕೈಸೆ ಹೋಗಾ, ಕಬೂತರು ಎಷ್ಟು ದೊಡ್ಡ ಪಕ್ಷಿ ಅದು, ಅದನ್ನು ಹೇಗೆ ತಿನ್ನೋಕ್ಕೆ ಸಾಧ್ಯ. कुछ ही देर बाद किसी पड़ोसन ने सुना कि बोलू के मुंह से झुंड के झुंड कबूतर, कौवे, गोरैया, मुर्गी आदि निकल रहे हैं. ಇನ್ನು ಸ್ವಲ್ಪ ಹೊತ್ತಿನ ನಂತರ ಏನಾಗುತ್ತಂತೆ, ಆ ಸಣ್ಣ ವಿಷಯ ಕಬೂತರೇನೆ ಅವನ ಬಾಯಿಂದ ಬಂದಿದೆ ಅನ್ನೋ ವಿಷಯ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗ್ಬಿಟ್ಟು, ಬೋಲು ಬಾಯಿಂದ ಇವಾಗ ಜೂಂಡ್ ಅಂದರೆ ದೊಡ್ಡ ಗುಂಪು ಆಗಿರೋ ಪಕ್ಷಿಗಳು, ಪಾರಿವಾಳ, ಕಾಗೆ, ಮತ್ತು ಸ್ಪ್ಯಾರೋ, ಇದು ಗುಬ್ಬಚ್ಚಿ, ಮುರ್ಗಿ ಅಂದರೆ ಕೋಳಿ, ಇದೆಲ್ಲ ಪಕ್ಷಿಗಳೂ ಅವ್ರ ಬಾಯಿಂದ ಬಂದ್ಬಿಟ್ಟಿದೆಯಂತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರಂತೆ ಊರೇನೇನೆ. ಗಾಂವ್ ಮೇ ಯಹ ತಕ್ ಖಬರ್ ಫೇಲ್ ಗಯಿ, ಈ ವಿಷಯ ಎಲ್ಲಿ ಊರಿಗೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತಂತೆ. ಕಿ ಅಗರ್ ಆಕಾಶ್ ಕೈ ಆಕಾರ ತಥಾ रंग के पक्षी विदेशों के पक्षी भी बोलू के मुंह से निकल रहा है. ಯಾವ್ಯಾವುದೋ ಬಣ್ಣದ ಪಕ್ಷಿ, ಯಾವ್ಯಾವುದೋ ವಿದೇಶಿ ಪಕ್ಷಿಗಳೆಲ್ಲ ಬೋಲು ಬಾಯಿಂದ ಬರ್ತಾ ಇದೆಯಂತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದಾರಂತೆ. ಅವ್ರ ಇನ್ ಪಕ್ಷಿಯೋ ಸೆ ಆಕಾಶ್ ಬರ್ ಗಯಾ ಹೇ, ಈ ಹಕ್ಕಿಗಳೆಲ್ಲ ಬೋಲು ಬಾಯಿಂದ ಹೊರಗಡೆ ಬಂದು ಆಕಾಶದಷ್ಟು ಅಗಲಕ್ಕೂ ಹಾರಾಡ್ತಾ ಇದೆಯಂತೆ ಎಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರಂತೆ. ರಾಯಿ ಕಾ ಪಹಾಡ್ ಬನ್ ಗಯಾ, ಏನಾಗಿದೆ ಈಗ, ಸಾಸಿವೆ ಅಷ್ಟು ಚಿಕ್ಕ ವಿಷಯ ದೊಡ್ಡ ಬೆಟ್ಟದಷ್ಟು ದೊಡ್ಡ ವಿಷಯ ಆಗಿ ಬೆಳೆದೋಗಿದೆಯಂತೆ. ಯಹ ಚಮತ್ಕಾರ ದೇಖ್ನೆ ಕೆ ಲಿಯೆ ದೂರ ದೂರ ಸೆ ಲೋಗ್ ಆನೆ ಲಗೆ, ಇದೊಂದು ಚಮತ್ಕಾರದ ವಿಷಯ ಅಲ್ವಾ, ಯಾರ ಬಾಯಿಂದಾದರೂ ಪಕ್ಷಿಗಳು ಬರುತ್ತೆ ಅಂದರೆ ಅದೇನು ಪವಾಡ, ಚಮತ್ಕಾರ ಅಲ್ವಾ. ಈ ಎಲ್ಲ ಊರಿಗೆಲ್ಲ ಗೊತ್ತಾಗಿದ ತಕ್ಷಣ ಏನು ಮಾಡ್ತಾರಂತೆ, ಎಲ್ಲರೂ ಬೋಲುನ ನೋಡೋಕ್ಕೆ ಬೇರೆ ಊರುಗಳಿಂದ ಬರ್ತಾರಂತೆ ಜನ. ಬೇಚಾರ ಬೋಲು ಭಯಭೀತ್ ಹೋಕರ್ ಕಿಸಿ ಏಕ್ ಪೇಡ್ ಪರ್ ಚಿಪ್ ಗಯಾತಾ, ಅವನಿಗೆ ಹೆದರಿಕೆ ಆಗ್ಬಿಡುತ್ತಂತೆ, ಜನ ಎಲ್ಲ ಅವನ್ನ ನೋಡೋಕೆ ಬರ್ತಾ ಇರ್ತಾರಂತೆ. ಅದನ್ನು ನೋಡಿಬಿಟ್ಟು ಅವನಿಗೆ ಹೆದರಿಕೆ ಆಗ್ಬಿಡುತ್ತಂತೆ. ಅದಕ್ಕೆ ಅವನೇನು ಮಾಡ್ತಾನಂತೆ, ಒಂದು ಮರದ ಮೇಲೆ ಹತ್ತಿಬಿಟ್ಟು ಹೋಗಿ ಬಚ್ಚಿಟ್ಕೊಬಿಡ್ತಾನಂತೆ. ಥೋಡಿ ದೇರ್ ಬಾದ್ ಸಬ್ ಲೋಗೋನೆ ಉಸೆ ಢೂಂಢ್ ನಿಕಾಲಾ, ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಜನ ಎಲ್ಲ ಅವನನ್ನು ಹುಡುಕ್ಬಿಟ್ಟು
ಮರದ ಮೇಲಿಂದ ಕೆಳಗಿಳಿಯೋಕೆ ಹೇಳ್ತಾರಂತೆ. उसकी घबराहट देखकर लोगों को समझ आया कि किसी भी रहस्य को बताने से पहले 10 बार सोचना चाहिए. ಅವನ ಒಂದು ಆ ಗಾಬರಿ ಭಯ ಅದನ್ನೆಲ್ಲ ನೋಡಿಬಿಟ್ಟು ಎಲ್ರಿಗೂ ಅಲ್ಲಿದ್ದ ಜನಗಳಿಗೆಲ್ಲ ಏನು ಅನಿಸುತ್ತೆ, ಯಾವುದೇ ರಹಸ್ಯವಾದ ವಿಷಯಗಳನ್ನು ಹೇಳೋಕ್ಕೆ ಮುಂಚೆ ಒಂದು 10-20 ಸಲ ಯೋಚನೆ ಮಾಡಬೇಕು ಅಂತ ಎಲ್ರಿಗೂ ಅನಿಸುತ್ತಂತೆ. ಅದಕ್ಕೆ ಮಕ್ಕಳೇ, ನೀವು ಯಾವುದೇ ವಿಷಯನೂ ಹೇಳ್ಬೇಕಂದ್ರೆ ಮೊದಲು ಯೋಚನೆ ಮಾಡಿ ನಂತರ ಆ ವಿಷಯದ ಬಗ್ಗೆ ನೀವು ಬೇರೆಯವ್ರ ಹತ್ರ ಚರ್ಚೆ ಮಾಡಬೇಕು. ಆವಾಗ ಅದು ವಿಷಯ ಸರಿ ಇದೆಯಾ ತಪ್ಪಾ ಅಂತ ನಿಮಗೆ ಅರ್ಥ ಆಗುತ್ತೆ. ओके बच्चों, समझ में आए ना? अभी एक बार आप पाठ पढ़ लो. हमारे चैनल को सब्सक्राइब करो और लाइक करो बच्चों. थैंक यू.